ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀ ಜಯಭಾರತಿ ಶಾಲೆಯ ನಿರ್ದೇಶಕರು ಮತ್ತು ಆನೇಕಲ್ ತಾಲೂಕು ಬಿಜೆಪಿ ಮಂಡಳದ ಉಪಾಧ್ಯಕ್ಷರಾದ ಅತ್ತಿಬೆಲೆ ಮುರಳಿ ಮೋಹನ್ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಅತ್ತಿಬೆಲೆ ಪುರಸಭೆಯ ಪೌರ ಕಾರ್ಮಿಕರಿಗೆ ಸಿಹಿ ಹಾಗೂ ಸಮವಸ್ತ್ರ ವಿತರಣೆ ಮಾಡಿದರು. ಹಾಗೆಯೇ ಅತ್ತಿಬೆಲೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಅತ್ತಿಬೆಲೆ ಮುರಳಿ ಮೋಹನ್ ರೆಡ್ಡಿರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷರಾದ SRT ಅಶೋಕ ರೆಡ್ಡಿ, ಮುಖಂಡರುಗಳಾದ MBR ಶಿವಕುಮಾರ್, ರಮೇಶ್, ಬಳ್ಳೂರು ಅನಿಲ್ ಕುಮಾರ್, SMR ಮಂಜುನಾಥ್ ರೆಡ್ಡಿ, ನಾರಾಯಣಸ್ವಾಮಿ, C ಮುನಿರಾಜು, ಗೋವಿಂದರಾಜು, ನರಸಿಂಹಮೂರ್ತಿ, ಮಂಜು, ಶ್ರೀಧರ್ ಗೌಡ, ಶ್ರೀಧರ್ ರೆಡ್ಡಿ, ತಿಮ್ಮಾರೆಡ್ಡಿ, ಇನ್ಸೂರೆನ್ಸ್ ಮುರಳಿ, ಬಳ್ಳೂರು ಹರೀಶ್, ಅಜಿತ್ ರೆಡ್ಡಿ, KP ಪ್ರಭಾಕರ್, ವೆಂಕಟೇಶ್, ಆನಂದ್, ರಮೇಶ್, ಅತ್ತಿಬೆಲೆ ಸಂತೋಷ್ ರೆಡ್ಡಿ, ಧನಂಜಯ ರೆಡ್ಡಿ, ಅತ್ತಿಬೆಲೆ ಮಹಾನ್, ಶಿವು, ದೇವರಾಜ್ ಹಾಗೂ ಅಭಿಮಾನಿಗಳು, ಸ್ನೇಹಿತರು ಭಾಗವಹಿಸಿದ್ರು. ನನ್ನ ಆತ್ಮೀಯ, ನನ್ನ ಪ್ರೀತಿಯ ಕುಚ್ಚುಕ ಗೆಳೆಯನಾಗಿರ್ತಕ್ಕಂಥ ಮುರಳಿ ಮೋಹನ್ ರೆಡ್ಡಿ ಅವರು ಇವತ್ತು ಹುಟ್ಟುಹಬ್ಬ ಮುರಳಿ ಮೋಹನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮತ್ತೆ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಅತ್ತಿಬೆಲೆಯಲ್ಲಿ ನಿರಂತರವಾಗಿ ಶ್ರಮವಹಿಸಿಕೊಂಡು ನಮ್ಮ ಊರ ಸ್ವಚ್ಛತೆಗಾಗಿ ಸಮಾಜಕ್ಕೆ ಏಳಿಗೆಗಾಗಿ ಕಾಪಾಡ್ತಕ್ಕಂಥ ನಮ್ಮ ಅತ್ತಿಬೆಲೆ ಪುರಸಭೆ ಪೌರ ಕಾರ್ಮಿಕರಿಗೆ ಇವತ್ತು ವಸ್ತ್ರಗಳನ್ನು ನೀಡೋದ್ರ ಮುಖೇನ ಮತ್ತು ಸಿಹಿ ತಿಂಡಿಗಳನ್ನು ನೀಡೋದ್ರ ಮುಖೇನ ಒಂದು ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನನ್ನ ಪ್ರೀತಿಯ ಗೆಳೆಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಆ ಭಗವಂತನಲ್ಲಿ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ನೀಡಿ ಇನ್ನು ಶಕ್ತಿಶಾಲಿಯಾಗಿ ಸಮಾಜ ಸೇವೆಯಲ್ಲಿ ಇನ್ನೂ ಉನ್ನತ ರೀತಿಯಲ್ಲಿ
ಒಂದು ಬೆಳೀಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮನಸ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪ್ರೀತಿಯ ಮುರಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪಕ್ಷದ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರು ಪಕ್ಷ ಸಂಘಟನೆ ವಿಷಯದಲ್ಲಿ ಕೆಲವು ಪೋಸ್ಟ್ಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುರಳಿ ಮನೋಹರ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸಮಾಜ ಸೇವೆಯಲ್ಲಿ ಹಾಗೂ ಪಕ್ಷ ಸಂಘಟನೆಯಲ್ಲಿ ತುಂಬಾ ಚೆನ್ನಾಗಿ ತೊಡಗಿಸಿಕೊಂಡು ಒಳ್ಳೆ ಉನ್ನತವಾದ ಹುದ್ದೆಗೆ ಹೋಗಿದ್ದಾರೆ. ಇನ್ನೂ ಒಳ್ಳೆ ಉನ್ನತ ಹುದ್ದೆ ಸಿಗಲಿ ಅಂತ ಈ ಮುಖಾಂತರ ಒಳ್ಳೆ ಕೆಲಸ ಮಾಡಲಿ ಅಂತ ಆಶಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಸ್ನೇಹಜೀವಿಗಳು, ಬಹುಶಃ ಭಾರತೀಯ ಜನತಾ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳಲ್ಲೂ ಎಲ್ಲರಲ್ಲೂ ಸಹ ಒಂದು ಸ್ನೇಹಜೀವಿಯಾಗಿ ಎಲ್ಲರಲ್ಲೂ ಒಂದು ಉತ್ತಮ ಒಡನಾಟವನ್ನು ಹೊಂದಿರತಕ್ಕಂಥ ಮುರಳಿ ಮನೋಹರ್ ರೆಡ್ಡಿ ಅವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧವಾದಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಿಜವಾದ ಸ್ವಚ್ಛತಾ ರಾಯಭಾರಿಗಳು ಅಂತೇಳಿ ನಾವು ಏನು ಹೇಳ್ತೀವಿ. ಇಡೀ ಗ್ರಾಮ ಬೆಳಗ್ಗೆ ಎದ್ದ ತಕ್ಷಣ ನಾವು ಆಚೆಗೆ ಬರಬೇಕಾದ್ರೆ ಅಲ್ಲ ಕಸ ಕಡ್ಡಿಯನ್ನೆಲ್ಲ ತೆಗೆದು ವ್ಯವಸ್ಥಿತವಾಗಿ ಮನೆಗಳಿಗೆ ನೀರು ಬಿಟ್ಟು ಈ ವ್ಯವಸ್ಥೆ ಮಾಡುವಂತಹ ಪುರಸಭಾ ಸದಸ್ಯರು, ಪುರಸಭಾ ಕಾರ್ಮಿಕರೇನಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತು ಬಟ್ಟೆಯನ್ನು ವಿತರಿಸೋದ್ರ ಮೂಲಕ ಇವತ್ತಿನ ದಿನವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಅವರ ಮುಂದಿನ ಜೀವನ ಉತ್ತಮವಾಗಿರಲಿ, ಉದ್ಯಮಿಯಾಗಿ, ರಾಜಕಾರಣಿಯಾಗಿ ಹಲವು ಜನಪರ ಕಾರ್ಯಗಳನ್ನು ಇನ್ನಷ್ಟು ಮಾಡುವಂಥ ಶಕ್ತಿಯನ್ನು ದೇವರು ಅವರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಶುಭ ಕೋರ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರು ಹಾಗೂ ಆನೇಕಲ್ ಮಂಡಲದ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷರಾದ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಈ ದಿನ ಜನ್ಮದಿನ ಶುಭಾಶಯಗಳು. ವಿಶೇಷವಾಗಿ ಈ ದಿನ ಅವರು ಅತಿಬೆಲೆ ಪುರಸಭೆ ಕಾರ್ಮಿಕರಿಗೆ ಅವರು ಒಂದು ಉತ್ತಮವಾದ ವಸ್ತ್ರ ನೀಡಿದ್ದಾರೆ. ಅದು ಎಲ್ಲರೂ ಮೆಚ್ಚತಕ್ಕಂಥ ಕಾರ್ಯ. ವರ್ಷವೂ ಸಹ ಅವರು ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಹಾಗೂ ಅದೇ ರೀತಿ ಅವರು ರಾಶಿ ಗ್ರೂಪ್ ಮಾಲೀಕರು ಸಹ ಹೌದು. ಅವರು ವ್ಯಾಪಾರದಲ್ಲಿ ಮತ್ತೆ ಅಭಿವೃದ್ಧಿ ಆಗಲಿ ಮತ್ತು ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಗಲಿ ಎಂದು ನಾನು ನನ್ನ ಆತ್ಮೀಯ ಸ್ನೇಹಿತನಿಗೆ ಶುಭವನ್ನು ಕೋರುತ್ತಿದ್ದೇನೆ. ನಮ್ಮ ಎಲ್ಲರ ನೆಚ್ಚಿನ ಯುವಕರ ಕಣ್ಮಣಿ, ಯುವಕರಿಗೆ ಆಸರೆಯಾಗಿರೋ ಬಿಜೆಪಿ ಪಕ್ಷದ ನಾಯಕರಾದ ನಮ್ಮ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಈ ದಿನ ಹುಟ್ಟುಹಬ್ಬ. ಈ ದಿನ ವಿಶೇಷವಾಗಿ ಅವರು ಪೌರ ಕಾರ್ಮಿಕರಿಗೆ ಸಮವಸ್ತ್ರ ನೀಡುವ ಮುಖಾಂತರ ಅವರು ಈ ದಿನ ತುಂಬಾ ಸರಳವಾಗಿ, ತುಂಬಾ ಅರ್ಥಪೂರ್ಣವಾಗಿ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಆ ಗ್ರಾಮ ದೇವತೆ ಪಟಾಲಮ್ಮ ದೇವಿ ಆಯುರಾರೋಗ್ಯ ಕೊಟ್ಟು 100 ವರ್ಷ ಚೆನ್ನಾಗಿ ಕಾಪಾಡಿ ಅವರು ರಾಶಿ ಡೆವಲಪರ್ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಆಗಲಿ, ಇನ್ನು ನಮ್ಮಂತ ಯುವಕರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಬಡ ನಿರ್ಗತಿಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ವಸ್ತ್ರಗಳನ್ನು ಮತ್ತು ಸ್ವೀಟ್ಗಳನ್ನು ಕೊಟ್ಟು ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ನಮ್ಮ ಸ್ನೇಹಿತನಾದ ಶ್ರೀ ಮುರಳಿ ಮೋಹನ್ ರೆಡ್ಡಿ ಅವರು ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯ ಪುರಸಭೆ ಪೌರ ಕಾರ್ಮಿಕರಿಗೆ ಇಂದು ಸಿಹಿ ಮತ್ತು ವಸ್ತ್ರ ದಾನವನ್ನು ನೀಡುತ್ತಾ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಸಮಾಜ ಸೇವೆ ಮತ್ತು ನಿಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದಲ್ಲಿನ ನಿಮ್ಮ ಸೇವೆಗೆ ಇನ್ನೂ ಹೆಚ್ಚಿನ ಮನ್ನಣೆ ಸಿಕ್ಕಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ತಮ್ಮ ಸೇವೆಯನ್ನು ಒದಗಿಸುತ್ತಾ ತಮ್ಮ ತನುಮನ ಧನವನ್ನು ಅರ್ಪಿಸುತ್ತಾ ಪಕ್ಷಕ್ಕೆ ತಮ್ಮ ಕೊಡುಗೆ ಇನ್ನೂ ಬೇಕಾಗಿದೆ ಅಂತ ಹೇಳಿ ತಿಳಿಸ್ತಾ ನಿಮ್ಮ ಸೇವೆ ಅನನ್ಯವಾಗಿರಲಿ, ಹೀಗೆ ನಿರಂತರವಾಗಿರಲಿ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಮ್ಮ ಸ್ನೇಹಿತನಾದ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೂರ್ಯೋದಯ ಟಿವಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ನಮ್ಮ ಅತಿಬೆಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾದ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಶಿ ಗ್ರೂಪ್ ಮಾಲೀಕರಾದ ಅವರು ಮತ್ತು ರಾಜಕೀಯ ಸಂಘಟನೆಯಲ್ಲಿ ಚಿತ್ರ ಅಂತ ಕನಸ್ಕೊಂಡಿರೋ ಮುರಳಿ ಮೋಹನ್ ರೆಡ್ಡಿ ಅವರು ನಮ್ಮ ಅತಿಬೆಲೆ ಪೌರ ಕಾರ್ಮಿಕರಿಗೆ ಬಟ್ಟೆ ಮತ್ತು ಸಿಹಿಯನ್ನು ವಿತರಿಸುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಸಂಭ್ರಮವಾಗಿ ಆಚರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಅತಿಬೆಲೆ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇನೆ.
ಸದಾಶಿವ ಗ್ರೂಪ್ಸ್ ಓನರ್ ಆದ ಮುರಳಿ ಮೋಹನ್ ರೆಡ್ಡಿ ಅವರಿಗೆ 43ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಪೌರ ಕಾರ್ಮಿಕರಿಗೆ ಬಟ್ಟೆಗಳು, ಹೆಂಗಸರಿಗೆ ಸೀರೆಗಳು ಕೊಟ್ಟು, ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಸ್ಟಾಫ್ಗೆಲ್ಲ ಬಟ್ಟೆಗಳು ಅದೆಲ್ಲ ಕೊಟ್ಟು ತುಂಬ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಅವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗಕ್ಕೆ ಏರಿ ರಾಜಕೀಯದಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ಈ ಮೂಲಕ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಕೇಳ್ಕೊತಾ ಇದ್ದೀರಿ. ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗೆಳೆಯರು, ನಮ್ಮ BJP ಮುಖಂಡರಾದ ಮುರಳಿ ಮೋಹನ್ ರೆಡ್ಡಿ ಅವರಿಗೆ ಈ ದಿನ 43ನೇ ಹುಟ್ಟುಹಬ್ಬ ಶುಭಾಶಯಗಳು. ಭಗವಂತ ಅವರಿಗೆ ಹೆಚ್ಚಿನ ಐಶ್ವರ್ಯ, ಆರೋಗ್ಯ ಹಾಗೂ ಸಮಾಜ ಸೇವೆ ಮಾಡುವ ಕೆಲಸಗಳಿಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರಾದ ಶ್ರೀ ಮುರಳಿ ಮೋಹನ್ ರೆಡ್ಡಿ ಅವರಿಗೆ 43ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಏನು ವಯಸ್ಸು 43 ಆದ್ರೂ ಚಿರ ಯುವಕನಂತೆ ಓಡಾಡಿ ತುಂಬ ಅಚ್ಚುಕಟ್ಟಾದ ಎಲ್ಲ ಕೆಲಸಗಳು ನಿಭಾಯಿಸ್ತಾ ಒಂದು ದೊಡ್ಡದಾಗಿ ಹೋಟೆಲ್ ಸಾಮ್ರಾಜ್ಯ ಕಟ್ಟಿದ್ದಾರೆ. ಮತ್ತು ಇದೇ ರೀತಿ ತಮ್ಮ ತನುಮಾನ ಧನವನ್ನೆಲ್ಲ ಅರ್ಪಿಸಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತುಂಬ ಒಳ್ಳೆಯ ಕೆಲಸದಾಯಕ ಕೆಲಸ ಮಾಡ್ತಾಯಿದ್ದಾರೆ. ಈ ದಿನ ಹುಟ್ಟುಹಬ್ಬದ ಅಂಗವಾಗಿ ಬೆಳಗ್ಗೆ ನಮ್ಮ ಪುರಸಭೆಯಲ್ಲಿ ಕಾರ್ಮಿಕರಿಗೆ ವಸ್ತ್ರ ದಾನ ಮಾಡುತ್ತಾ, ಮತ್ತು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಪೇಷಂಟ್ಸ್ಗೆ ಹಣ್ಣು ಹಂಪಲೆಲ್ಲ ಸಿಹಿ ಎಲ್ಲ ವಿತರಿಸ್ತಾ ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಇದೇ ರೀತಿ ತಮ್ಮ ಸೇವೆಯನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮಗದೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಾರರು ಆದಂಥ ಮುರಳಿ ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಸಮಾಜ ಸೇವೆಯಲ್ಲಿ ಹಾಗೂ ರಾಜಕೀಯದಲ್ಲಿ ಉತ್ತುಂಗತ ಮಟ್ಟಕ್ಕೆ ಬೆಳೀಲಿ ಅಂತ ಒಂದೇ ಎರಡು ಮಾತುಗಳನ್ನ ಆಡುತ್ತಾ ಒಳ್ಳೆಯ ಸಮಾಜಮುಖಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ಪುರಸಭೆ ಏನು ಪೌರ ಕಾರ್ಮಿಕರಿಗೆ ಒಳ್ಳೆ ಬಟ್ಟೆಗಳು, ಸ್ವೀಟು, ಊಟ, ಉಪಚಾರ ಹಾಗೂ ಆರೋಗ್ಯ ಏನು ಈ ಬಡವರು ಸರ್ಕಾರಿ ಶಾಲೆ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಆಹಾರ ಹಾಗೂ ಬನ್ನು, ಹಣ್ಣುಗಳನ್ನು ವಿಸ್ತರಣೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಇನ್ನೂ ಒಳ್ಳೆಯ ಉತ್ತುಂಗಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ರಾಶಿ ಮುರಳಿಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಮಾಜದಲ್ಲಿ ಯಾವ ರೀತಿ ಸಮಾಜ ಸೇವೆ ಮಾಡಬೇಕಂತ ನಮ್ಮಂಥ ಎಲ್ಲ ಯುವಕರಿಗೆ ಅವರು ಮಾದರಿ ಆಗ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ, ಐಶ್ವರ್ಯ ಎಲ್ಲ ಸದಾ ಕಲ್ಪಿಸಲಿ. ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು. ಇಂದು ನಮ್ಮ ತಂದೆಯವರಾದಂಥ ಶ್ರೀ ಮುರಳಿ ಮೋಹನ್ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. ಇಂದು ನಮ್ಮ ತಂದೆಯವರ ಹುಟ್ಟುಹಬ್ಬದ ಕಾರ್ಯಕ್ರಮವಾಗಿ ಎಲ್ಲ ಸ್ನೇಹಿತರು ಮತ್ತು ಆತ್ಮೀಯರಿಗೆ ಧನ್ಯವಾದಗಳು. ನಮ್ಮ ಅತ್ತಿಬೆಲೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಹಿತೈಷಿಗಳು ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನನ್ನ ಜೊತೆಯಲ್ಲಿ ಬೆಳಗ್ಗೆಯಿಂದ ಇದ್ದು ಇವತ್ತು ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆ ಮಾಡೋ ಮುಖಾಂತರ ಮತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಮತ್ತೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಫೇಸ್ಬುಕ್ಕಲ್ಲಾಗ್ಬೋದು, ವಾಟ್ಸಪ್ಪಲ್ಲಾಗ್ಬೋದು, ಇನ್ಸ್ಟಾಗ್ರಾಮಲ್ಲಾಗ್ಬೋದು ನನಗೆ ಬರ್ತ್ಡೇ ವಿಷಯ ಶುಭ ಕೋರಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಸಹ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಅವ್ರು ಮಾಡಿರ್ತಕ್ಕಂಥ ಇವತ್ತು ಈ ಒಂದು ಕಾರ್ಯವನ್ನು ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸ್ನೇಹಿತರಿಗೂ ಸಹ ಶ್ಲಾಘನೀಯ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ನನ್ನ ಜೊತೆಲಿ ಇದ್ದು ಎಲ್ಲ ಒಳ್ಳೆಯ ಕಾರ್ಯ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಸಹ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.